ದೇವತೆಗಳು ಭಗವಂತನನ್ನು ಯಜ್ಞನಾಮಕ ಪರಮಪುರುಷನನ್ನು ಯಜ್ಞ ರೂಪದಿಂದ ಅಯಜಂತ ಆರಾಧನೆ ಮಾಡಿದ್ದಾರಂತೆ. ಯಜ್ಞ ಅಂದರೆ ನಾವು ತಿಳ್ಕೊಂಡದ್ದೇ ಬೇರೆ, ಅದ್ರಿರೋದೇ ಬೇರೆ. ನಾವು ತಿಳ್ಕೊಂಡದ್ದು ಕಟ್ಟಿಗೆ ಹಾಕಿ ತುಪ್ಪ ಹಾಕಿ ಕಣ್ತುಂಬ ಹೊಗೆ ಮಾಡಿಕೊಂಡ್ರೆ ಯಜ್ಞ. ಆದರೆ ಯಜ ಪೂಜಾಯಾಮ್ ಅನ್ನುವ ಧಾತು ಹೇಳುತ್ತೆ ಯಜ್ಞ ಅಂದರೆ ಭಗವಂತನ ಆರಾಧನೆ. ಭಗವಂತನ ಆರಾಧನೆ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದ ಪರ್ಯಂತರವಾಗಿ ಮಾಡುವ ಎಲ್ಲ ಕರ್ಮಗಳು ಯಜ್ಞ ಆಗಬೇಕಂತೆ. ಹಾಗೆ ಯಜ್ಞ ಆದಾಗ ಮಾತ್ರ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಯಜ್ಞ ಆಗಬೇಕಾದ್ರೆ 3 ಮುಖ್ಯವಾದ ಅಂಶ. ಒಂದು ಸಂಕಲ್ಪ, ಇನ್ನೊಂದು ಸಮರ್ಪಣೆ, ಇನ್ನೊಂದು ಸ್ಮರಣೆ. ಯಾವುದೇ ಕರ್ಮದ ಮೊದಲು ಸಂಕಲ್ಪ ಬೇಕು. ಸಂಕಲ್ಪದ ಹಿನ್ನೆಲೆಯಲ್ಲಿ ಅಹಂಕಾರ, ನಾನು ಮಾಡ್ತಿಲ್ಲ, ನನ್ನೊಳಗೆ ನಿಂತು ತತ್ವಾಭಿಮಾನಿಗಳ ಒಳಗಿರುವ ವಾಯುದೇವರ ಕಡೆಯಿಂದ ನೀನೇ ಮಾಡಿಸ್ತಾ ಇದ್ದೀಯ, ನಾಹಂಕರ್ತ ಹರಿಕರ್ತ ಅನ್ನುವ ಅನುಸಂಧಾನವೇ ಸಂಕಲ್ಪ. ಆಮೇಲೆ ಕರ್ಮದ ನಡುವೆ ಭಗವಂತನ ಪ್ರಜ್ಞೆ. ನಮ್ಮ ಮಂತ್ರಾಲಯ ಪ್ರಭುಗಳು ಅವರ ಸಂಕಲ್ಪ ಗದ್ಯಗಳಲ್ಲಿ ಹೇಳ್ತಾರೆ, ಅನುಭವ ಕಾಲ ಘಟಿತ ವಿಷ್ಣು ಸ್ವಾತಂತ್ರ್ಯ ಸ್ಮೃತಿ ಪ್ರದಾನ ಅಂತ. ಅನುಭವ ಕಾಲ ಘಟಿತ ವಿಷ್ಣು ಸ್ವಾತಂತ್ರ್ಯ ಅಂದರೆ ಸಾಧನ ಅಂದರೆ ನೀವು ಮಾಡಿದ್ದೆಲ್ಲ ಸಾಧನ ಇಲ್ಲ. ಭಗವಂತನ ನೆನಪು ಕ್ಷಣ ಕ್ಷಣಕ್ಕೆ ಮರೆಯದೆ ತಂದು ಕೊಡುವ ಕರ್ಮಗಳೇ ಸಾಧನ. ದೇವರನ್ನ ಮರೆಸುವ ಕರ್ಮಗಳು ಸಾಧನ ಅಲ್ಲ. ಹಾಗಾದರೆ ಕರ್ಮ ಮಾಡುವಾಗ ಕ್ಷಣ ಕ್ಷಣಕ್ಕೆ ಭಗವಂತನ ಎಚ್ಚರಿಕೆ ತಂದು ಕೊಡುತ್ತಲ್ಲ, ಅದನ್ನು ಸಾಧನ ಅಂತ ರಾಯರು ಹೇಳ್ತಾರೆ. ಅನುಭವ ಕಾಲ ಘಟಿತ ವಿಷ್ಣು ಸ್ವಾತಂತ್ರ್ಯ. ಆಚಮನ ಮಾಡುವಾಗ ನಾನು ಆಚಮನ ಮಾಡಿದೆ ಅಂತಂದರೆ ಅದು ಬಂಧಕ ಆಗುತ್ತೆ. ಹೀಗೆ ಆಚಮನ ಮಾಡುವಾಗ ದೇವರು ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ ಎನ್ನುವ ಎಚ್ಚರಿಕೆ ಬಂದರೆ, ಈ ಕೈಯಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಒಂದೇ ರಾಡಿದ್ರೆ, ಕೈ ಮುರಿದು ಹೋಗಿದೆ, ಇಲ್ಲಿಂದ ಇಲ್ಲಿವರೆಗೂ ಒಂದೇ ರಾಡ್ ಹಾಕಿದ್ರು, ಆಚಮನ ಹೇಗೆ ಮಾಡ್ತಿದ್ರಿ ಹೇಳಿ? ಹಾಗಾದ್ರೆ ಆಚಮನ ನೀವು ಮಾಡಿದ್ದಲ್ಲ, ಅವನು ಮಾಡಿಸಿದ್ದು. ಕೈಯ ಶೇಕ್ ಆಗ್ತಾ ಇದ್ರೆ ಸ್ಟ್ರೋಕ್ ಹೊಡೆದು ಆಚಮನ ಹೇಗೆ ಮಾಡಿ ಸ್ಟ್ರೈಟ್ ಇಟ್ಟಿದ್ದು ಯಾರು? ಅವನ ನೆನಪು ತಂದು ಕೊಟ್ಟರೆ ಮಾತ್ರ ಆ ಕರ್ಮ ಸಾಧನ ಆಗುತ್ತೆ, ಇಲ್ಲ ಪ್ರಾರಬ್ಧ ಕರ್ಮದಲ್ಲಿ ಪರ್ಯವಸಾನ ಆಗುತ್ತೆ. ಹಾಗಾದರೆ ಇಷ್ಟು ಮಾಡಿದ್ರೆ ಸಾಲದು. ಒಂದು ಸಂಕಲ್ಪ, ಇನ್ನೊಂದು ಸ್ಮರಣೆ, ಕಡೆಯದಾಗಿ ಆ ಭಗವಂತನಿಗೆ ಸಮರ್ಪಣೆ. ಅದಕ್ಕೆ ರಾಯರಿ 2 ಗ್ರಂಥ ಬರ್ಕೊಟ್ರು, ಸಂಕಲ್ಪ ಗ್ರಂಥ, ಸಮರ್ಪಣೆ ಗ್ರಂಥ. ಗದ್ಯ ಸಂಕಲ್ಪ ಗದ್ಯ, ಅದನ್ನು ಸಮರ್ಪಣಾ ಗದ್ಯ ಅಂತ. ಆ ಭಗವಂತನಿಗೆ ಅರ್ಪಣೆ ಮಾಡಬೇಕಂತೆ. ಅರ್ಪಣೆ ಮಾಡದೇ ಇದ್ರೆ ಮಾಡಿದ್ದೆಲ್ಲ ವೇಸ್ಟ್ ರೀ. ಯಾರೋ ತಂದೆ ಮಗನ ಕೇಳ್ದ, ಎಕ್ಸಾಮ್ಗೆ ಹೋಗಿದ್ಯಲ್ಲ ಹೆಂಗೆ ಬರದೆ ಅಂತ. ಮಗ ಅಂದ ಚೆನ್ನಾಗಿ ಬರದೆ ಅಂತ. ಅಪ್ಪಂಗೆ ಡೌಟು, ನೀನು ಓದೋ ಹುಟ್ಟುಗದು ಇನ್ನೇನೇನು ಚೆನ್ನಾಗಿ ಬರೆದಿರ್ತೀಯೋ? ಇಲ್ಲ, ಚೆನ್ನಾಗಿ ಬರದೆ. ಏನು ಬರೆದಿದ್ದೆ? ಬೇಕಾದ್ರೆ ನೀನೇನು ಅಪ್ಪನಿಗೆ ಕೊಟ್ಟ. ಹೋಗಿದ್ದು ವೇಸ್ಟ್ ಆಯಿತು. ಅವನು ಎಕ್ಸಾಮಲ್ಲಿ ಬರೆದ ಪೇಪರ್ ಯಾರು ಕೊಡಬೇಕು? ಅಲ್ಲಿರೋರಿಗೆ ಕೊಡಬೇಕೇ ವಿನ ಮನೆಗೆ ತರ್ತಾರೆ ಎಲ್ಲಾದರೂ? ಮನೆಗೆ ತಂದರೆ 365 ದಿನ ಓದಿದ್ದು ವೇಸ್ಟ್ ಅಲ್ವಾ? ಹಾಗೆ ಮಾಡಿದ ಕರ್ಮವನ್ನು ಅಲ್ಲೇ ಅರ್ಪಣೆ ಮಾಡಿದೆ. ಮನೆಗೆ ತಂದರೆ ನಾನು ನನ್ನುವ ಅಹಂಕಾರ ಮಮಕಾರ ಭಾವನೆಯಿಂದ ಕರ್ಮವನ್ನು ನಿಮ್ಮಲ್ಲೇ ನೀವಿಟ್ಕೊಂಡ್ರೆ ಆನ್ಸರ್ ಬರ್ಶೀಟು ಮನೆಗೆ ತಂದು ಪೆದ್ದನಂತೆ ಆಗ್ತೀರಿ. ಅದರಿಂದ ಬುದ್ಧಿವಂತನಾದರೆ ಏನು ಮಾಡಬೇಕು? ಸಮರ್ಪಣೆ ಮಾಡಬೇಕು. ಆಗಾಗೆ ಅರ್ಪಣೆ ಮಾಡಬೇಕು. ಅಂದರೆ ಮಾತ್ರ ಸಂಕಲ್ಪ, ಸ್ಮರಣೆ, ಸಮರ್ಪಣೆ ನಡುವೆ ನಡೆದ ಕರ್ಮ ಮಾತ್ರ ಯಜ್ಞ ಆಗುತ್ತೆ. ಆ ರೀತಿ ಜೀವನದ ಉದ್ದಕ್ಕೂ ಯಜ್ಞವನ್ನು ಮಾಡುವವನ ಹೃದಯದಲ್ಲಿ ಹುಟ್ಟುವವ ರಾಮ. ನರಸಿಂಹದೇವರು ಕಂಬದಿಂದ ಬಂದರು ಅಲ್ವಾ? ಇಲ್ಲಿ ಹೃದಯದಿಂದ ಬಂದರು. ಹಾಗೆ ಈ ಬಿಂಬರೂಪಿ ಪರಮಾತ್ಮ ನಮ್ಮಲ್ಲೇ, ಇನ್ನು ಬೇರೆ ಎಲ್ಲೋ ಹೋಗ್ಬೇಡ. ರಥ ಅಂದರೆ ಇದೆ, ಇದರೊಳಗೆ ಕಾಣಬೇಕು. ಅಲ್ಲೇ ಕಂಬ, ಇದು ಕಂಬ. ಆ ಭಗವಂತ ಇಲ್ಲಿ ಬಿಂಬರೂಪಿಯಾಗಿ ಭಗವಂತ ಕಾಣಬೇಕು. ಹಾಗೆ ಕಂಡವ ದಶರಥ ರಾಮನನ್ನು ಪಡೆದಿದ್ದಾನೆ. ಜೀವನದಲ್ಲಿ 10 ಇಂದ್ರಿಯಗಳು, ಮೇಲೊಂದು ಇಂದ್ರಿಯ ಮನಸ್ಸು, 10 ಇಂದ್ರಿಯ. ಆ ದಶರಥ ಮನಸ್ಸು ಅಂದರೆ ಮನದೊಳಗೆ ತಾನಿಪ್ಪ ಮನವೆಂದು ಕರೆಸಿಕೊ. 10 ಇಂದ್ರಿಯಗಳ ಒಳಗೆ ಆ ಮನಸ್ಸೇನಿದೆ ಅದನ್ನು ಪರಿಶುದ್ಧ ಮಾಡಿ ಆ ಮನಸ್ಸಿನ ಒಳಗೆ ರಾಮ ಹುಟ್ಟಬೇಕು. ರಾಮ ಇದ್ದಾನೆ ಅಂತಾದರೆ ರಥದ ಒಳಗೆ ರಾಮ ಇದ್ದಾನೆ. ಅಂತಹ ರಾಮನನ್ನು ಪಡೆದಿದ್ದಾನೆ. ವಿಶ್ವಾಮಿತ್ರೇಣ ಮಂತ್ರ ಹೃದನುಜ ಸಹಿತ ತಾಟಕಾಂ ಗಾತು ಕೋಸ್ತ್ರಂ. ಭಗವಂತ ತಾನು ಅವತಾರ ಮಾಡಿ ಸ್ವಲ್ಪ ದಿನದಲ್ಲಿ ವಿಶ್ವಾಮಿತ್ರರು ಬಂದಿದ್ದಾರೆ. ಅವರ ಜೊತೆ ಹೊರಟಿದ್ದಾನೆ. ಇದು ರಾಯರ ಪೂರ್ವದ ಸುಪುತ್ರರು ಲಕ್ಷ್ಮೀನಾರಾಯಣಾಚಾರ್ಯರು. ನಿಜವಾಗಿಯೂ ಸ್ವಾಮಿಗಳಿಗೆ ಅವರ ಮಗನ ಎದುರಿಗೆ ನಿಲ್ಲಿಸಿ ನಿಮ್ಮ ಮಗ ಅಂತ ಹೇಳಬಾರ್ದು. ಹೇಳೋ ಪ್ರಸಂಗ ಬಂದರೂ ಪೂರ್ವಾಶ್ರಮದ ಪುತ್ರ ಹೀಗೆಲ್ಲ ಹೇಳ್ತಾರೆ. ಆದರೂ ವಾದೀಂದ್ರ ತೀರ್ಥರಿಗೆ ಭಯವೇ ಇಲ್ಲ. ಅವ್ರು ಹೇಳ್ತಾರೆ, ತವ ತನಯ ಮಣಿ ಸ್ವಾಮಿ ನಿಮ್ಮ ಮಗ ಅಂತ. ಏನ್ರಿ ಧೈರ್ಯ ಹಂಗೆ ಅನ್ಬೋದ ರಾಯರಿಗೆ?
ರಾಯರೇ ನಿಮ್ಮ ಮಗ ಇದ್ರೆ ಇರ್ಬೇಕ್ರಿ ಇಂಥ ಚಿನ್ನದಂಥ ಮಗ. ಸ್ವಾಮಿಗಳ ಮಕ್ಕಳಂದ್ರೆ ಹೀಗಿರ್ಬೇಕು ಅಂತ ತೋರಿಸ್ತಾರೆ. ತವ ತನಯ ಮಣಿ ಯಾರು? ಸತ್ಸು ಸರ್ವೇಶು ಧನ್ಯ. ಸಜ್ಜನರ ಮಧ್ಯದಲ್ಲಿ ನಿಮ್ಮ ಮಗನಂತ ಧನ್ಯನಾದವ ಜಗತ್ತಲ್ಲೇ ಇಲ್ಲ. ಯಾಕೆ? ನೀವು ಬರದೆ ಈ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಲಕ್ಷ್ಮೀನಾರಾಯಣ. ಹುಲಿ ಹೊಟ್ಟೆಲಿ ಹುಲಿ ಹುಟ್ಟದೆ ಮತ್ತು ಇನ್ಯಾವ್ದು ಹುಟ್ಟತ್ರಿ? ನಮ್ಮ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನ ಸಿಂಹರು. ಆ ಸಿಂಹದ ಹೊಟ್ಟೆಯಲ್ಲಿ ಮತ್ತೊಂದು ಮರಿ ಸಿಂಹ, ಯಂಗ್ ಸಿಂಹ. ಅದ್ಯಾವುದು? ಲಕ್ಷ್ಮೀನಾರಾಯಣ. ನಮ್ಗೆ ಅವ್ರ ಕಥೆ ಕೇಳುವಾಗ ಆಶ್ಚರ್ಯ ಆಗುತ್ತೆ. ಆ ಲಕ್ಷ್ಮೀನಾರಾಯಣಾಚಾರ್ಯರು ಇಷ್ಟು ಪುಟ್ಟ ಮಗು ಇರುವಾಗ ಕುಡಿಲಿಕ್ಕೆ ಹಾಲಿಲ್ಲ, ತಿನ್ಲಿಕ್ಕೆ ಅನ್ನ ಇಲ್ಲ, ಏನೇನೇನೇನಿಲ್ಲ. ಇಷ್ಟು ಬಡತನವನ್ನು ಎದುರಿಸುವ ಸಾಮರ್ಥ್ಯವನ್ನು ರಾಯರು ತಾವು ಪಡೆದಿದ್ದಾರೆ. ಆದರೆ ಎಂದೂ ಕೂಡ ಉದ್ಯೋಗ ಮಾಡಿ ದುಡ್ಡು ಸಂಪಾದನೆ ಮಾಡೋ ಬುದ್ಧಿ ರಾಯರ ತಲೆಯಲ್ಲಿ ಬರಲೇ ಇಲ್ಲ ಅಂತ. ನಮಗೆಲ್ಲ ಏನು ಕೆಲಸ ಮಾಡ್ತೀರಿ ಅಂತ ಕೇಳ್ತಾರೆ ವಿನ ಏನು ಓದ್ತೀರಿ ಅಂತ ಯಾರು ಸ್ವಲ್ಪ 25-26 ಆಯಿತು ಅಂದರೆ ಹೆಣ್ಣಿಗಿಣ್ಣು ಕೊಡಬೇಕಾದ್ರೆ ಏನು ಕೇಳ್ತಾರೆ ಹೇಳಿ? ಮೊದಲು ಎಲ್ಲಿ ಕೆಲಸ ಮಾಡ್ತೀರಿ, ಏನು ಉದ್ಯೋಗ ಅಂತಿರಲ್ಲ. ರಾಯರಿಗೆ ಇಡೀ ಜೀವನದ ಒಳಗೆ ಉದ್ಯೋಗ ಅಂದರೆ ವಿದ್ಯೆಯ ಅಧ್ಯಯನವನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡ ಮಹಾನುಭಾವರು ರಾಯ್. ಅವರಿಗೆ ವಿದ್ಯೆಯನ್ನು ಇಟ್ಟು ಅದನ್ನೇ ಉದ್ಯೋಗವನ್ನಾಗಿ ಪರಿವರ್ತನೆ ಮಾಡಿ, ಈಗ ನಮ್ಮದೆಲ್ಲ ವಿದ್ಯೆನೇ ಉದ್ಯೋಗ. ಏನಂದರೆ ನಿಮ್ಮ ಮುಂದೆ ವಿದ್ಯೆ ಹೇಳೋದು, ಇದೇ ಸಂಪಾದನೆ ಹೋಗೋದು, ನಮ್ದು ಹಣೆ ಬರ. ಆದರೆ ಎಂದೂ ಕೂಡ ವಿದ್ಯೆಯನ್ನು ದುಡ್ಡಾಗಿ ಕನ್ವರ್ಟ್ ಮಾಡ್ಕೊಳ್ಳೋ ಐಡಿಯಾ ಬರಲೇ ಇಲ್ಲಂತ. ಎಷ್ಟು ದಿನ ಆದರೂ ರಾಯರು ಇನ್ನೊಂದು ಗ್ರಂಥ ಬರೆಯೋದು, ಓದೋದು, ಹೇಳೋದು. ಸ್ವಾಧ್ಯಾಯ ಪ್ರವಚನ ಏವೇತಿಗಲ್ಲೇ ತದ್ದಿ ತಪ. ಕಲಿಯುಗದಲ್ಲಿ ಶುದ್ಧವಾದ ತಪಸ್ಸನ್ನು ಆಚರಣೆ ಮಾಡಿದ ಶುದ್ಧಾಂತಕರಣರು ನಮ್ಮ ರಾಯರು. ಇಡೀ ಜೀವನದ ಉದ್ದಕ್ಕೂ ಎಂದೆಂದು ಬ್ರಹ್ಮವಿದ್ಯೆಯನ್ನು ದುಡ್ಡಿಗಾಗಿ ಮಾರದೆ, ದುಡ್ಡಿಗಾಗಿ ಕೈ ಚಾಚದೆ, ಬೇಡಿದರೆ ಒಡೆಯನ್ನೇ ಬೇಡುವೆ, ಪ್ರಸಂಗ ಬಂದಾಗೂ ಒಡೆಯನ್ನೇ ಬೇಡದ ಗಂಡು ನಾನು. ಇನ್ನು ಜನರ ಮುಂದೆ ಕಸ್ಮಾತ್ ಭಜಂತಿ ಕವಯೋ ದನ ದುರ್ಮದ ಅಂದಾನ್. ರಾಯರು ಅವರಿವ್ರ ಹತ್ರ ಯಾಕೆ ಬೇಡ್ತಾರೆ? ಇಷ್ಟು ಕಷ್ಟದ ನಡುವೆ ಕೆಲವು ಸತಿ ಮನೆ ಯಜಮಾನ ಎಲ್ಲದಕ್ಕೂ ರೆಡಿ ಇರ್ತಾನೆ, ಹೆಂಡತಿ ರೆಡಿ ಇರಲ್ಲ, ಮಕ್ಕಳು ರೆಡಿ ಇರಲ್ಲ. ಮಕ್ಕಳ ಬಡತನದ ಬೇಗೆಯನ್ನು ಕಂಡ ಕುಚೇಲನ ಹೆಂಡತಿ ಕುಚೇಲನಿಗೆ ಹೇಳ್ತಾಳೆ, ಹೋಗಿ ನೀವು ಕೃಷ್ಣನ್ ಕೇಳ್ಕೊಂಬನ್ನಿ. ಆದರೆ ರಾಯರ ಹೆಂಡತಿ ಹಾಗೆ ಹೇಳಿದ ಕಥೆನೇ ಇಲ್ಲ. ಸರಸ್ವತಿ ಬಾಯಿ ಎಂದ ವೆಂಕಣ್ಣ ಆಚಾರ್ಯರಿಗೆ, ಏನು ನೀವು ಹಿಂಗೆ ಇದೆ ವೆಂಕಟ ಭಟ್ರಿಗೆ ನೀವು ಹೋಗಿಂತ ಅಂದೇ ಇಲ್ಲ. ಅವಳು ಅಂದೇ ಇದ್ರು ಬೇಡ ರೀ, ಆ ಮಗು ಒಂದಿನಾದ್ರೂ ಏನಾರದು ಕೊಡ್ಸಪ್ಪ, ಇದು ಕೊಡಿಸು ಕೇಳ್ಬೇಕ ಬೇಡ? ನಮ್ಮ ಮಕ್ಕಳು ಎಷ್ಟು ಕೊಡಿಸಿದ್ರು ಕೇಳೇ ಕೇಳ್ತಾವ್ರಿ. ಆ ರಾಯರ ಪೂರ್ವಾಶ್ರಮದ ಪುತ್ರ ಲಕ್ಷ್ಮೀನಾರಾಯಣಾಚಾರ್ಯರು ಏನು ಕೇಳದೆ ಇದ್ದದ್ದಕ್ಕೆ ರಾಯರು ಇಂಥ ದೊಡ್ಡ ಜ್ಞಾನ ಭಂಡಾರವನ್ನೇ ಅವರ ತಲೆಯಲ್ಲಿ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ರಾಯರು ಆಡಿದ ಒಂದೊಂದು ಮಾತಿಗೆ ಅವರು ವ್ಯಾಖ್ಯಾನದಲ್ಲಿ ಇತ್ಯಾದಿ ಕಥಾ ಸೂಚಿತ ಭವತಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ರಾಯರ ನಮ್ಮ ಗುರುಗಳ ವಾಕ್ಯ, ಒಂದು ವಾಕ್ಯದ ಒಳಗೆ ಇಷ್ಟೆಲ್ಲ ಕಥೆಯ ಸಂಗ್ರಹ ಇದೆ ಅಂತ ತೋರಿಸ್ತಾ ಇದ್ದ ಅಂತಹ ಲಕ್ಷ್ಮೀನಾರಾಯಣಾಚಾರ್ಯರು ವಿಶ್ವಾಮಿತ್ರೇಣ ನೀತಃ. ವಿಶ್ವಾಮಿತ್ರರು ಕರ್ಕೊಂಡು ಹೋದ್ರಂತ ಪ್ರಸಂಗ ಹೀಗೆ ಬರುತ್ತೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಜನ ಭಗವಂತನ ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ಈ ಎಲ್ಲ 4 ರೂಪಗಳು ವ್ಯೂಹ ರೂಪಗಳೇ. ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ವಾಸುದೇವನೇ ಅಲ್ಲಿ ರಾಮನಾಗಿ ಬಂದರೆ, ಭಗವಂತನ ಸನ್ನಿಧಾನ ವಿಶೇಷದಿಂದ 3 ರೂಪಗಳು ಬಂದಿರತಕ್ಕಂಥದ್ದು. ಪ್ರತಿನಿತ್ಯ 4 ಜನರನ್ನು ದಶರಥ ನೋಡ್ತಾ ಇದ್ದರೆ ಒಬ್ಬ ಪುರುಷ 4 ಪುರುಷಾರ್ಥಗಳಿಂದ ಶೋಭಾಯಮಾನನಾಗಿ ಹೇಗಿರಬೇಕು ಕಂಗೊಳಿಸ್ತಾ ಇದ್ದ. ಅದರಲ್ಲಿಯೂ ವಿಶೇಷತೋ ಅಂತಾರೆ ಆಚಾರ್ಯರು. ವಿಶೇಷತೋ ರಾಮ ಮುಖ. ಆ ರಾಮನ ಮುಖ ನೋಡೋದು ಅಂದರೆ ಒಂದು ಕ್ಷಣ ಆ ಮುಖವನ್ನು ನೋಡದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಎತ್ತರಕ್ಕೆ ಏರಿದ್ದಾನೆ ದಶರಥ. ನಿತ್ಯದಲ್ಲಿ ತಾನು ಸಭೆಯಲ್ಲಿ ಕೊಡಬೇಕು, ರಾಮನ್ ನೋಡ್ತಾ ಇರಬೇಕು, ಅದು ಬಿಟ್ಟರೆ ಇನ್ನೇನಿಲ್ಲ. ನೋಡಿ ದಣಿಯವು ಕಂಗಳು ರೂಢಿಯೊಳಗತ್ಯಧಿಕ ರಂಗೇಶನತಿ ಚಲುವ. ಆ ಭಗವಂತನ ರೂಪ ಎಂಥದ್ದು? ಸೌಂದರ್ಯ ಸಾರೈಕ ರಸಂ ರಮಾಪತೆ. ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪನಾದ ರಾಮನ ಮುಖ ಎಷ್ಟು ನೋಡಿದಷ್ಟು ಆನಂದವನ್ನು ಪಡಿತಾ ಇದ್ದಾನೆ. ಹೀಗೆ ಒಂದಿನ ಕೂತಾಗ ವಿಶ್ವಾಮಿತ್ರರು ಬಂದಾಗ ಅವ್ರಿಗೆ ಪಾದಪೂಜೆ ಮಾಡ್ದ, ಕೈ ಮುಗ್ದ, ನೀವೇನು ಹೇಳಿದ್ರೆ ಕೇಳ್ತೀನಿ ಅಂತಂದ. ಅವರು ಒಂದೇ ಅಂದರು, ಇನ್ನೇನಿಲ್ಲ, ನಾನು ಯಜ್ಞ ಮಾಡ್ತಾ ಇದ್ದೀನಿ, ರಕ್ಷಕರಾಗಿ ರಾಮ ಲಕ್ಷ್ಮಣರನ್ನು ಕಳುಹಿಸಿ ಕೊಡು ಅಂದ. ರಾಮನ್ ತುಟಿ ನೋಡ್ದಾರ ದಶರಥ, ಹಾಲು ಕುಡಿದುಗಲ್ಲ, ಕೈ ಕತ್ತಿ ಹಿಡಿದು ಬಾಣ ಹಿಡಿದು ಅಭ್ಯಾಸ ಇಲ್ಲ ಇನ್ನೂ ಪೂರ್ಣ. ದಶರಥಂಗೆ ಡೌಟು, ಅಲ್ಲ ಈ ಪುಟ್ಟ ಹುಡುಗರನ್ನು ಕಳಿಸಿದ್ರೆ ನಿಮ್ಮ ಯಜ್ಞಕ್ಕೆ ಬರುವ ರಾಕ್ಷಸರ ವಿಘ್ನ ಹೇಗೆ ಪರಿಹಾರ ಮಾಡ್ತಾರೆ ಆಚಾರ್ಯ? ನೀವು ಯೋಚನೆ ಮಾಡಬೇಡಿ, ನಂದು ಚತುರಂಗ ಬಲ, ನಿಮ್ಮ ಆಶ್ರಮಕ್ಕೆ ಕರ್ಕೊಂಡು ಬರ್ತೀನಿ, ಕಳಿಸಲ್ಲ, ಸ್ವತಃ ನಾನು ಬರ್ತೀನಿ.
4 ದಿಕ್ಕಿನಲ್ಲಿ ನಿಂತು ನಿಮ್ಮ ಯಜ್ಞದ ರಕ್ಷಣೆಯನ್ನು ನಾನು ಮಾಡಿ. ರಾಮನ್ ಮಾತ್ರ ಕೇಳಬೇಡಿ, ರಾಮ ಪುಟ್ಟ ಹುಡುಗ. ಇವರಂದ್ರು ನಿನ್ನ ಕಟ್ಕೊಂಡು ನನಗೇನಾಗಬೇಕು, ನನ್ನ ರಕ್ಷಣೆ ನಾನೇ ಮಾಡ್ಕೊಳ್ತೀನಿ ಎಂದರು. ಈ ತಾತ್ಪರ್ಯ ಏನು ಗೊತ್ತಾ, ವಿಶ್ವಾಮಿತ್ರರಿಗೆ ಶಾಪಾನುಗ್ರಹ ಶಕ್ತಿ ಇತ್ತು. ಅವರು ಯಜ್ಞ ಮಾಡುವಾಗ ಪ್ರೊಟೆಕ್ಷನ್ ಇಟ್ಕೊಳ್ಳದೆ ಶಾಪ ಕೊಡ್ಬೋದಿತ್ತು, ಏನು ಬೇಕಾದ್ರೂ ಮಾಡ್ಬೋದಿತ್ತು. ರಾಮನ್ ಯಾಕೆ ಕರೆದರು? ಇದು ಕತೆ ನಮಗೆ ಸಂಬಂಧಪಟ್ಟ ಕತೆ ಅಂತ ತಿಳಿಸ್ಲಿಕ್ಕೆ ಕರೆದದ್ದು. ನೀವು ಮಾಡುವ ಯಜ್ಞದ ರಕ್ಷಣೆ ಆಗಬೇಕಾದ್ರೆ ಭಗವಂತ ಇದ್ದಾನೆ ಎನ್ನುವ ನಂಬಿಕೆ ಇದೆ. ದೇವರು ನಾನು ಮಾಡುವ ಕರ್ಮಕ್ಕೆ ರಕ್ಷಣೆ ಕೊಡ್ತಾನೆ ಎನ್ನುವ ನಂಬಿಕೆ ಇದೆ. ಅವ್ರಿಗೆ ಯಾವ ಭಯವೂ ಇಲ್ಲ. ದೇವರನ್ನು ಮರೆತವರಿಗೆ ಬದುಕೆ ಭಯದ ಸರಮಾಲೆ. ಏನಾಗುತ್ತೋ ಏನೋ, ಏನಾಗುತ್ತೋ ಏನೋ, ಭಯ ಭಯ ಭಯ. ಎಚ್ಚರಿಕೆ ಭಯವೇ ಇಲ್ಲ. ವಿಶ್ವಾಮಿತ್ರರಿಗೆ ಭಯವೇ ಇಲ್ಲ. ವಿಶ್ವಕ್ಕೆ ಮಿತ್ರರಾದವರು, ಗಾಯತ್ರಿಯನ್ನೇ ಕಂಡವರು, ಯಜ್ಞ ರಕ್ಷಕನಾಗಿ ರಾಮನನ್ನು ಕರೆದವರು, ಇವರಿಗೆ ಎಲ್ಲಿ ಭಯ? ಮುಂದೆ ಹೋಗ್ತಾ ಇದ್ದಾರೆ, ಹಿಂದೆ ರಾಮ ಬರ್ತಾ ಇದ್ದಾನೆ. ಬರುವ ರಾಮನ್ನ ವಿಶ್ವಾಮಿತ್ರರು ನೋಡಿದ್ರಂತೆ. ಪುಟ್ಟ ಬಾಲಕ ರಾಮ. ರಾಮನಿಗಂದ್ರಂತೆ, ಹಸಿವಾಗ್ತಾ ಇದೆಯಾ, ಬಾಯಾರಿಕೆ ಆಗುತ್ತಾ, ಅದಕ್ಕೆ ನಿಂಗೆ 2 ಮಂತ್ರ ಹೇಳ್ಕೊಡ್ತೀನಿ ಅಂಥೇಳಿ ಬಲ ಅತಿಬಲ ಅಂತ ಹೇಳಿ ಬ್ರಹ್ಮದೇವರ ಮಕ್ಕಳು ಆ ಮಂತ್ರದ ದೇವತೆ ಹೇಳಿದ್ದಾರೆ, ಮಂತ್ರದ ಹೆಸರು ಹೇಳಿದ್ದಾರೆ. ರಾಯರಾಗಲಿ, ನಾರಾಯಣ ಪಂಡಿತಾಚಾರ್ಯ ಆಗಲಿ, ಆಚಾರ್ಯರಾಗಲಿ, ವಾಲ್ಮೀಕಿಗಳಾಗಲಿ ಮಂತ್ರ ಯಾವುದು ಅಂತ ಹೇಳಿಲ್ಲ. ಅವ್ರು ಯಾರೂ ಹೇಳಿಲ್ವಲ್ಲ, ರಾಯರಾರು ಹೇಳಬಾರ್ದು ಅಂದರೆ ಹೇಳಲ್ಲ. ಅವ್ರು ಯಾಕೆ ಹೇಳಲಿಲ್ವೋ ಅದಕ್ಕೆ ನಾ ಹೇಳಲ್ಲ ಅಂತಾರೆ. ಅವರು ಯಾಕೆ ಹೇಳಿಲ್ಲ? ದೇವಗುಖ್ಯ ಅದು, ಎಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನಾದರೂ ಸಿಕ್ಕಿಬಿಟ್ಟಿದ್ದಿದ್ರೆ ಮುಗೀತು. ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಆ ಮಂತ್ರವನ್ನು ಬಲ ಮತ್ತು ಅತಿಬಲ ಅನ್ನುವ 2 ಮಂತ್ರಗಳನ್ನು ವಿಶ್ವಾಮಿತ್ರರು ರಾಮಚಂದ್ರ ದೇವರಿಗೆ ಹೇಳಿಕೊಟ್ಟಿದ್ದು. ಮಂತ್ರಾಹೃತ್ ಮಂತ್ರವನ್ನು ರಾಮದೇವರು ಸ್ವೀಕಾರ ಮಾಡಿದ್ರಂತೆ. ನಮಗೆ ಈ ಕತೆ ಕೇಳುವಾಗ ಆಶ್ಚರ್ಯ ಆಗುತ್ತೆ. ಎಲ್ಲಿ ರಾಮ, ಎಲ್ಲಿ ವಿಶ್ವಾಮಿತ್ರರು? ವಿಶ್ವಾಮಿತ್ರರು ರಾಮನಿಗೆ ಹೇಳ್ಕೊಡೋದಾ? ಯಾಕೆ ಹೇಳ್ಕೊಡ್ಬಾರ್ದಾ? ರಾಮ ಯಾರು? ದೇವತೆಗಳಿಗೆ ಗುರು, ಮಂತ್ರ ಪ್ರತಿಪಾದ್ಯನಾದವ, ವೇದಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ ಹೇಳಿಸಿಕೊಂಡ ಮಹಾನುಭಾವ. ಗುರುತ ಮಮ ಗುರುಂ ದೇವಂ ನಮಾಮಿ ಅಂತ ವೇದ್ಯ ರಾಮ. ಹೀಗಾಗಿ ಮಂತ್ರ ದ್ರಷ್ಟಾರನಾದ, ಮಂತ್ರ ಪ್ರತಿಪಾದ್ಯನಾದ, ಮಂತ್ರ ಸರ್ವೇ ವೇದಾಹ ವಿಷ್ಣು ಬುದ್ಧಿಗಾಹ. ಎಲ್ಲ ವೇದಗಳು ಅವನ ಮುಖಕಮಲದಿಂದ ನಿರಂತರ ಹೊರಹೊಮ್ಮುತ್ತಾ ಇದೆ ಅಂದ ಮೇಲೆ ಅವನಿಗೊಂದು 2 ಮಂತ್ರ ಹೇಳ್ಕೊಡೋದ? ಈ ಮಂತ್ರವನ್ನು ಹೇಳಿಕೊಟ್ಟ ಹಿನ್ನೆಲೆಯ ಒಳಗೆ ನಮಗಿರುವ ದಿವ್ಯ ಸಂದೇಶವನ್ನು ಬೇರೆ ಬೇರೆ ಪುರಾಣ ಗ್ರಂಥಗಳೇನಿದೆ ಆ ಶಬ್ದವನ್ನು ಆಹರತ್ ಅನ್ನುವ ಶಬ್ದದಲ್ಲಿ ರಾಯರಿಟ್ಟಿದ್ದಾರೆ. ಏನಂದರೆ ರಾಘವೇಂದ್ರ ಸ್ವಾಮಿಗಳು ಈ ಮಂತ್ರ, ಈ ವಾಕ್ಯವನ್ನು ಹೇಳುವ ಸಂದರ್ಭದಲ್ಲಿ ಅವರಿಗೆ ಆಚಾರ್ಯರ ತಾತ್ಪರ್ಯ ನಿರ್ಣಯ ಈ ಸಂಗ್ರಹದಲ್ಲಿ ಏನಿದೆ ನೆನಪು ಬಂದ್ಬಿಟ್ಟಿದೆ. ಅನುಗ್ರಹಾರ್ಥಂ ಋಷೇ. ಭಗವಂತ ಋಷಿಗಳ ಕಡೆಯಿಂದ ಮಂತ್ರವನ್ನು ಸ್ವೀಕಾರ ಮಾಡಿದ್ದು ಯಾಕೆ? ಮೊದಲ ಕಾರಣ ಏನು ಗೊತ್ತಾ? ಮುಖ್ಯ ಕಾರಣ, ಮೊದಲ ಕಾರಣ ಅನುಗ್ರಹಾರ್ಥಂ. ಆ ಋಷಿಗೆ ಅನುಗ್ರಹ ಮಾಡಬೇಕಿದೆ. ನೋಡಿ, ನೀವು ಓದದ್ದು ತಿಳಿದದ್ದು ಸಾರ್ಥಕ ಆಗಬೇಕಾದ್ರೆ ಅದು ದೇವರ ಮುಂದೆ ಹೇಳಬೇಕು. ನೀವು ಯಾರ ಮುಂದೆ ಹೇಳಿ ಏನು ಪ್ರಯೋಜನ? ಅವ್ರಿಗೇನು ಕೊಡೋ ತಾಕತ್ತಿದೆ? ಎಲ್ಲ ಕೊಡೋ ತಾಕತ್ತಿರೋದು ನಂದು. ನೀವು ಮಂತ್ರ, ತಂತ್ರ, ಸ್ತೋತ್ರ ಏನು ಮಾಡೋದಿದ್ರು ನನ್ನ ಮುಂದೆ ಮಾಡಿ, ಅದಕ್ಕೆ ನಾನು ಅನುಗ್ರಹ ಮಾಡ್ತೀನಿ ಅಂತ ತೋರಿಸ್ಲಿಕ್ಕೆ ಅನುಗ್ರಹಾರ್ಥಂ ಋಷೇರವಾಪ ಅಂತ ಆಚೆ. ಅದನ್ನು ಸಂಗ್ರಹ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಹೃತ ಮಂತ್ರವನ್ನು ಭಗವಂತ ಸ್ವೀಕಾರ ಮಾಡಿದ್ದಾನಂತೆ. ಯಾಕೆ ಇದು ಅಂದರೆ, ಭಗವಂತ ರಾಮದೇವರ ತಲೆಯಲ್ಲಿ ಒಂದು ಇಚ್ಛೆ ಬಂತಂತೆ. ಅಂದರೆ ದೇವರು ಸತ್ಯ ಸಂಕಲ್ಪ, ಅವನ ಇಚ್ಛೆಗೆ ಬಂದದ್ದು ಮಾತ್ರ ನಡೆಯುತ್ತೆ, ಇಲ್ಲದೇ ಇದ್ರೆ ನಡೆಯಲ್ಲ. ಈ ಋಷಿಗಳು ಮುಂದೆ ಮುಂದೆ ಹೋಗುವಾಗ ಹಿಂದೆ ಬರುವ ರಾಮನನ್ನು ನೋಡಿ ಅಂದ್ಕೊಂಡ್ರು, ಸಣ್ಣ ಹುಡುಗ ಹಸಿವು ಗಿಶುವು ಆಗಬಾರ್ದು, ಇವನಿಗೊಂದು 2 ಮಾಡೋಣ ಅಂತ ಅವ್ರಿಗೆ ಅನ್ನಿಸ್ತಂತೆ. ಅವ್ರಿಗೆ ಯಾಕೆ ಅನ್ನಿಸ್ತು ಅಂದರೆ ರಾಮನಿಗೆ ಅನ್ನಿಸ್ತಂಥದ್ದು. ರಾಮನಿಗೆ ಏನು ಅನ್ನಿಸ್ತು? ಋಷಿಗಳು ಏನು ಅಂದ್ಕೊಳ್ತಾರೋ ಹಾಗೇ ಆಗಲಿ. ಈ ಕಥೆ ಏನು ಗೊತ್ತಾ? ನಮಗೇನು ಕಥೆ ಗೊತ್ತಾ? ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯಲ್ಲ ಅಂತ ಗೊತ್ತಿದ್ರು ನಮ್ಮ ತಲೆಯಲ್ಲಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂದ್ಕೊಳ್ಳೋದೇನು ಬಿಡಲ್ಲ. ಎಷ್ಟೋ ಅಂದ್ಕೊಳ್ತೀವಿ, ಒಂದೂ ಆಗಲ್ಲ. ಆಗದಿದ್ದಾಗ ಆಚಾರ ಮುಂದೆ ಹೇಳ್ತಾರೆ, ಎಷ್ಟೋ ಆಚಾರ ಏನೆಲ್ಲ ಅಂದ್ಕೊಳ್ತೀನಿ, ಒಂದೂ ಆಗಲ್ಲ. ಅಲ್ಲ, ಒಂದು ಆಗಲ್ಲ ಅಂತ ಗೊತ್ತಿದ್ರು ಅಂದ್ಕೊಳ್ಳೋದೇನು ಬಿಟ್ಟಿದ್ದೀರಾ? ಅಂದ್ಕೊಳ್ತಾನೇ ಇರ್ತೀರಿ. ನೀವು ಅಂದ್ಕೊಂಡದ್ದಾಗಬೇಕಾದ್ರೆ ಅದು ಭಗವಂತನ ಸಂಕಲ್ಪಕ್ಕೆ ಬರಬೇಕು.
ನಿನ್ನ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯತಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿದೆ ಅಂತ ದಾಸರಾಯರು ಪ್ರಾರ್ಥನೆ ಮಾಡ್ತಾರೆ. ಈ ವಿಶ್ವಾಮಿತ್ರರ ಗಾಯತ್ರಿಯ ಮಂತ್ರದ ಒಳಗಣ ಅರ್ಥ ಇದೇ ಇತ್ತು. ಹೀಗಾಗಿ ವಿಶ್ವಾಮಿತ್ರರು ಮನಸ್ಸಿನಲ್ಲಿ ಏನು ಬರುತ್ತೋ ಅದನ್ನು ದೇವರು ಸಂಕಲ್ಪ ಮಾಡಿದ. ಅವರು ನಂಗೆ ಮಂತ್ರ ಹೇಳಬೇಕು ಅಂತ ಇದ್ದಾರೆ, ನಾನು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಹಾಗೆ ಆಗಲಿ ಅಂತ ಅವನು ಅಂದ್ಕೊಂಡಂತ. ಹಾಗಾದ್ರೆ ನೀವು ಅಂದ್ಕೊಂಡದ್ದು ಆಗಬೇಕಾದ್ರೆ ನೀವು ಅಂದ್ಕೊಂಡು ಮಾತ್ರಕ್ಕಾಗಲ್ಲ, ಭಗವಂತನ ಇಚ್ಛೆಗೆ ಬರಬೇಕು. ರಾಮನ ಇಚ್ಛೆಗೆ ಬಂದಿದೆ, ವಿಶ್ವಾಮಿತ್ರರು ಅಂದುಕೊಂಡಂತೆ ಆಗಲಿ.